ಬಿಜೆಪಿ ಭಿನ್ನರಿಗೆ ಟಕ್ಕರ್ ಕೊಡೋಕೆ ಮುಂದಾದ್ರ ವಿಜಯೇಂದ್ರ. ವಿರೋಧಿ ಬಣದ ಚಟುವಟಿಕೆ ಹೆಚ್ಚಾದ ಹಿನ್ನೆಲೆ ವಿಜಯೇಂದ್ರ ಆಕ್ಟಿವ್ ಆಗಿದ್ದಾರೆ. ಈಗ ತಮ್ಮ ವಿರೋಧಿ ಪಾಳೆಯಕ್ಕೆ ಟಕ್ಕರ್ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಸುಮ್ಮನೆ ಕೂತ್ರ ಆಗಲ್ಲ, ಇಲ್ಲಿ ನಾನು ಸೈಡ್ಲೈನ್ ಆಗ್ಬಿಡ್ತೀನಿ ಅನ್ನುವಂಥ ಭಯ ಕಾಡ್ತಾ ಇದೆ. ದೆಹಲಿಯಲ್ಲಿ ಭಿನ್ನರ ಚಟುವಟಿಕೆ ಮೇಲೆ ಕಣ್ಗಾವಲಿಟ್ರ ವಿಜಯೇಂದ್ರ. ರೆಬಲ್ ನಾಯಕರ ಆಂತರಿಕ ಸೀಕ್ರೆಟ್ ಪಡೆದುಕೊಳ್ತಿದ್ದಾರೆ ರಾಜ್ಯಾಧ್ಯಕ್ಷ. ರೆಬಲ್ ಟೀಮ್ ಮೇಲೆ ಕಣ್ಣಿಡಲು ತಮ್ಮ ರಹಸ್ಯ ಟೀಮ್ ಅನ್ನ ನಿಯೋಜನೆ ಮಾಡಿದ್ದಾರಂತೆ. ಈ ರಹಸ್ಯ ತಂಡದಿಂದ ವಿಜಯೇಂದ್ರಗೆ ಎಲ್ಲಾ ರಿಪೋರ್ಟ್ಗಳು ಹೋಗ್ತಾ ಇದ್ದಾವೆ. ಭಿನ್ನರ ಚಲನವಲನಗಳ ಬಗ್ಗೆ ಪಿನ್ ಟು ಪಿನ್ ಅಪ್ಡೇಟ್ ಪಡಿತಾ ಇದ್ದಾರಂತೆ ವಿಜಯೇಂದ್ರ. ಭಿನ್ನರ ನಡೆ ಮೇಲೆ ನಿಗಾ ಇಟ್ಟು ಫಾಲೋ ಮಾಡ್ತಿದ್ದಾರಂತೆ. ಅಪ್ಡೇಟ್ ತೆಗೆದುಕೊಳ್ತಿದ್ದಾರೆ ಕ್ಷಣ ಕ್ಷಣದ್ದು. ಯಾವಾಗ ಎಲ್ಲಿ ಸಭೆ ನಡೆಸಿದ್ರು, ಯಾರನ್ನ ಎಲ್ಲಿ ಭೇಟಿ ಮಾಡಿದ್ರು ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಮೂಲಕ ಮುಂದಿನ ದಾಳ ಉರುಳಿಸೋಕೆ ಸದ್ದಿಲ್ಲದೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, ವಿಜಯೇಂದ್ರ ಅವರು ಸೈಲೆಂಟ್ ಇರ್ಬೋದು, ನ್ಯೂಟ್ರಲ್ ಆಗಿರ್ಬೋದು, ಆದರೆ ಭಿನ್ನರ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದಾರಂತೆ. ತಮ್ಮದೇ ಆದಂಥ ಒಂದು ರಹಸ್ಯ ಟೀಮನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರಂತೆ. ಭಿನ್ನರು ಎಲ್ಲಿ ಹೋಗ್ತಾರೆ, ಎಲ್ಲಿ ಮೀಟಿಂಗ್ ಮಾಡ್ತಾರೆ, ಯಾರೆಲ್ಲ ಪಾಲ್ಗೊಳ್ತಾರೆ, ಯಾವ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ, ಯಾವ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡೋ ಸಾಧ್ಯತೆಗಳಿದ್ದಾವೆ, ನನ್ನ ಬಗ್ಗೆ ಏನು ಹೇಳಿದರು, ಯಡಿಯೂರಪ್ಪನವ್ರ ಬಗ್ಗೆ ಏನು ಕಂಪ್ಲೇಂಟ್ ಮಾಡಿದರು, ಇದೆಲ್ಲ ಮಾಹಿತಿ ತರಿಸ್ಕೊಳ್ತಾ ಇದ್ದಾರಂತೆ. ಯಾಕೆಂದರೆ ಅವ್ರಿಗೂ ಕೂಡ ಸಹಜವಾಗಿ ಲಿಂಕ್ ಇರುತ್ತೆ. ಡೆಲ್ಲಿ ಲೆವೆಲ್ವರೆಗೂ ಕೂಡ ಅವ್ರದ್ದೇ ಆದಂಥ ಮೂಲಗಳು ಇರ್ತವೆ, ಸೋರ್ಸ್ ಇರ್ತವೆ, ಅವ್ರ ಆಪ್ತರು. ಹಾಗಾಗಿ ಅವ್ರ ಕಡೆಯಿಂದ ಮಾಹಿತಿ ವಿಜಯೇಂದ್ರಗೆ ಬರ್ತಾ ಇದೆ. ಎಲ್ಲ ಗೊತ್ತಾಗಬೇಕಲ್ಲ. ಈಗ ಯಾರ್ಯಾರು ವಿಜಯೇಂದ್ರ ವಿರುದ್ಧ ಅಲ್ಲಿ ಏನು ಹೈಕಮಾಂಡ್ ಮುಂದೆ ಕಂಪ್ಲೇಂಟನ್ನು ಮಾಡಿದ್ದಾರೆ ಅಂಥೇಳಿ ಆ ಎಲ್ಲ ಅಪ್ಡೇಟ್ಗಳನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ರಹಸ್ಯ ಟೀಮ್ ಕೆಲಸ ಮಾಡ್ತಿದೆ ಇಲ್ಲಿ. ಗುಪ್ತಚರ ಇಲಾಖೆ ಮಾಡುತ್ತಲ್ವ, ಹಾಗೆ ಅಂದರೆ ಎಲ್ಲ ಬೆಳವಣಿಗೆ ಅಪ್ಡೇಟ್ ಕೊಡೋದ್ರ ಕೆಲಸ. ಡೆಲ್ಲೀಲಿ ಕೂತ್ಕೊಂಡು ಡೆಲ್ಲೀಲಿ ಏನೇನು ನಡೀತಾ ಇದೆ ಬೆಳವಣಿಗೆ, ಅದಕ್ಕೆ ಹೈಕಮಾಂಡ್ ನಾಯಕರು ಹೇಗೆ ಸ್ಪಂದಿಸ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಒಂದು ಕಡೆ ಆತಂಕನೂ ಶುರುವಾಗಿದೆ, ಇನ್ನೊಂದು ಕಡೆ ಈ ಭಿನ್ನರ ಬಣದ ಆ ಬೆಳವಣಿಗೆ ಏನಿದೆ ಅದು ಮುಂದಿನ ದಿನಗಳಲ್ಲಿ ಬಗೆಹರುತ್ತೆ ಅನ್ನುವಂಥ ವಿಶ್ವಾಸದಲ್ಲೂ ಕೂಡ ಇದ್ದಾರೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ವಿಜಯೇಂದ್ರ ನ್ಯೂಟ್ರಲ್ ಆದರು, ಸೈಲೆಂಟ್ ಆದರು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ತಮ್ಮ ರಹಸ್ಯ ಟೀಮ್ ಮೂಲಕವೇ ಎಲ್ಲ ಮಾಹಿತಿನ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಪ್ರತಿಯೊಂದು ಚಟುವಟಿಕೆಗಳನ್ನು ಕೂಡ ಅಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರಾ? ಅವರ ಒಂದು ಈ ಸೀಕ್ರೆಟ್ ಟೀಮ್ ಹೇಗೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋದು. ಪ್ರಭು, ಭಿನ್ನಮತದ ವಿಚಾರ ತೀವ್ರತೆಯ ಪರಿಸ್ಥಿತಿಯನ್ನು ಪಡೆದುಕೊಂಡಿರುವ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈಗ ಭಿನ್ನರ ಬಣಕ್ಕೆ ಅನಿವಾರ್ಯವಾಗಿ ಕೌಂಟರ್ ಕೊಡುವಂತಹ ಸನ್ನಿವೇಶವನ್ನ ನಿರ್ಮಿಸಿಕೊಳ್ತಾ ಇದ್ದಾರೆ. ತಾವು ಇದುವರೆಗೂ ಸಂಧಾನ ಸೂತ್ರ ಮಾಡುವ ಮುಖಾಂತರ ಭಿನ್ನರ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ಮನವಿ ಮತ್ತು ಕೋರಿಕೆಗಳನ್ನು ಸಲ್ಲಿಸಿದ ಬಳಿಕವೂ ಕೂಡ ಭಿನ್ನರ ತಂಡ ರಾಷ್ಟ್ರೀಯ ನಾಯಕರ ಬಳಿ ತೆರಳಿ ತಮ್ಮ ವಿರುದ್ಧವೇ ಹೋರಾಟವನ್ನು ನಡೆಸ್ತಾ ಇದೆ. ಈಗ ಅನಿವಾರ್ಯವಾಗಿ ತಾವು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಬೇಕಾದಂತಹ ಹಾಗೆ ತಮ್ಮ ಹೋರಾಟವನ್ನು ಜಾರಿ ಇಡಬೇಕಾದ ಸ್ಥಿತಿಯಲ್ಲಿ ಅವರಿದ್ದಾರೆ. ಇದಕ್ಕಾಗಿ ಅವರೀಗ ಹೊಸ ಮಾರ್ಗವನ್ನ ಕಂಡುಕೊಂಡಿದ್ದಾರೆ ಅನ್ನುವುದು ಅವರ ಆಪ್ತ ಮೂಲದ ಮಾಹಿತಿ. ದೆಹಲಿಯಲ್ಲಿ ಪ್ರತ್ಯೇಕ ಸಭೆಗಳನ್ನ ನಡೆಸ್ತಾ ಇರುವಂತಹ ಭಿನ್ನರ ತಂಡ ದೆಹಲಿಯಲ್ಲಿಯೇ ಕುಳಿತು ಮುಂದಿನ ಕಾರ್ಯಯೋಜನೆಗಳನ್ನ ವಿಜಯೇಂದ್ರರವರ ಪದಚ್ಯುತಿಗೆ ಬೇಕಾದ ಸಂಖ್ಯಾಬಲವನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಕೂಡ ಅದಕ್ಕೆ ಪ್ರತಿಯಾಗಿ ತಮ್ಮ ತಂತ್ರವನ್ನ ಕೂಡ ರೂಪಿಸಿಕೊಳ್ತಾ ಇದ್ದಾರೆ. ತಮ್ಮ ಆಪ್ತರನ್ನು ಒಳಗೊಂಡಂತೆ ಕೆಲವೊಂದು ಪ್ರಮುಖ ನಾಯಕರನ್ನ ಕಲೆ ಹಾಕಿಕೊಂಡಿರುವಂತಹ ಅವರು ಕೂಡ ಪ್ರತ್ಯೇಕವಾದಂತಹ ಗುಪ್ತಚರ ಮಾದರಿಯಲ್ಲೇ ತಮ್ಮದೊಂದು ತಂಡವನ್ನು ರಚನೆ ಮಾಡಿ ಅಲ್ಲಿನಿಂದ ಮಾಹಿತಿ ರವಾನೆ ಮಾಡುವಂತ ಪ್ರಕ್ರಿಯೆಯನ್ನ ಮಾಡಿಸಿಕೊಂಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಭಿನ್ನರ ಮೇಲೆ ನಿಗಾ ವಹಿಸುವುದಕ್ಕೋಸ್ಕರನೇ ಈ ತಂಡವನ್ನ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರ ಆಪ್ತರು ಮತ್ತು ಪ್ರಮುಖರಿಗೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗೆ ಪ್ರತಿಯೊಂದು ಸಭೆಗಳು ಮತ್ತು ಅವರ ನಡೆಗಳ ಬಗ್ಗೆಯೂ ಕೂಡ ಅಲ್ಲಿ ಅವರು ಗಮನವನ್ನು ವಹಿಸಿದ್ದಾರೆ. ಎಲ್ಲಿ ಸಭೆ ಸೇರ್ತಾರೆ, ಯಾರ ಜೊತೆ ಮಾತುಕತೆಯನ್ನು ಮಾಡ್ತಾರೆ, ಅಲ್ಲಿ ಏನೇನು ಮಾಡಬಹುದು ಅನ್ನೋದರ ಬಗ್ಗೆ ಕೂಡ ಅವರು ಇಲ್ಲಿ ಮಾಹಿತಿಯನ್ನು ಕಲೆ ಹಾಕೊಳ್ತಿದ್ದಾರೆ. ಅದಕ್ಕೆ ಪ್ರತಿಯಾಗಿ ತಮಗೆ ಬೇಕಾದ ಕಾರ್ಯತಂತ್ರವನ್ನು ಅವರು ಮಾಡೋದಕ್ಕೆ ಅಣಿಯಾಗ್ತಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಅವರ ಆಪ್ತ ವಲಯದವರು ಕೊಟ್ಟಿದ್ದಾರೆ. ಪ್ರಭು, ಅಂದರೆ ಆ ಅಪ್ಡೇಟ್, ಆ ಬೆಳವಣಿಗೆ ನೋಡಿಕೊಂಡು ಇವರು ಮತ್ತೆ ತಯಾರಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅನಿಸ್ತದೆ. ರಾಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.